ರೈತರ ಕಣ್ಣಲ್ಲಿ ಕಣ್ಣೀರ್ ತರಿಸ್ತಾರೆ, ನೀವೆಲ್ಲ ಉದ್ಧಾರ ಆಗಕ್ಕಾಗತ್ತಾ? ಸಂಘಟನೆ ಮಾಡೋಂಗೆ ಇಸ್ತ್ರಿ ಹೊಡ್ಕೊಂಡು ಸಂಘಟನೆ ಮಾಡೋದು ಮಾತಾಡೋದು. ಒಂದು ರೈತರು 4,000 ಜನ ಬಂದಿರ್ಬೋದು ಇಲ್ಲಿಗೆ, ಆದ್ರೆ ನಮ್ಮನ್ನ ತಡೆಯೋದಕ್ಕೆ 2,000 ರಿಂದ 3,000 ಪೊಲೀಸ್ನವರು ಹೋರಾಟ ಮಾಡ್ಬೇಕು ಅಂತ ಬಂದ್ರೆ ಪೊಲೀಸರನ್ನ ಕರ್ಸ್ಬಿಟ್ಟು ನಮ್ಮ ಏನಾಗುತ್ತೆ ಏನು ಗೊತ್ತಿಲ್ಲ. ಸುಮ್ನೆ ಮಾತು ಬರುತ್ತೆ ಅಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ, ಎಲ್ಲಿ ಯಾವ ತರ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಯಾರ ಮುಂದೆ ಏನ್ ಮಾತಾಡ್ತಿದೀವಿ ಅನ್ನೋದನ್ನ ತಿಳ್ಕೊಂಡು ಮಾತಾಡ್ಬೇಕಾಗತ್ತೆ. ಓಕೆ, ಸಮಯ ಇವಾಗ ಬೆಳಗಿನ ಜಾವ 4:50. ಬೆಳಿಗ್ಗೆನೆ ಹಸಿರು ಟವಲ್ ಹಾಕೊಂಡು ನಾವೆಲ್ಲಿಗೆ ಹೋಗ್ತಿದೀವಿ ಅಂದ್ಬಿಟ್ಟು ಆಲ್ರೆಡಿ ನೀವು ತಮ್ನೈಲು ಟೈಟಲ್ ಎಲ್ಲ ನೋಡಿದಿರ. ಹೌದು, ಇವತ್ತು ನಮ್ಮ ರೈತರ ಪರವಾಗಿ ಹೋರಾಟ ಬೆಂಗಳೂರಿನ ದೇವನಹಳ್ಳಿಯಲ್ಲಿದೆ. ಅಲ್ಲಿಗೆ ಇಲ್ಲಿಂದ ಸುಮಾರು 200 ಕಿಲೋಮೀಟರ್ ಇದೆ. 200 ಕಿಲೋಮೀಟರ್ ಜರ್ನಿ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೇಕು. ಹೋರಾಟಕ್ಕೆ ಹೋಗ್ತಿರೋದ್ರಿಂದ ಎಲ್ಲ ರೈತರು ಒಟ್ಟಿಗೆ ಹೋಗೋಣ ಅಂತೇಳಿ ಇವಾಗ ನಾವು ಇಲ್ಲಿಂದ ಕೊಳ್ಳೇಗಾಲ ತನಕ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಲ್ಲಿ ನಮ್ಮ ರೈತರು ಗುಂಡ್ಲುಪೇಟೆ ಮತ್ತು ಬಂಡೀಪುರ ಆ ಸೈಡಿಂದನೂ ಬರ್ತಾರೆ. ನೋಡ್ರಿ, ನಮ್ಮೂರು ಯಾರ ಎದ್ದಿಲ್ಲ ಇನ್ನು. ಓಕೆ, ಇನ್ನು ಬಸ್ ಬಂದಿಲ್ಲ. ಬಂತು ಆಲ್ರೆಡಿ ಕೊಳ್ಳೇಗಾಲದಲ್ಲಿ ಇದಾರಂತ ಅವರು. ನಮ್ದೇ ಸ್ವಲ್ಪ ಲೇಟ್ ಆಯ್ತು, ಯಾಕಂದ್ರೆ ನಮ್ಮೂರಿಂದ ಇದೇ ಫಸ್ಟ್ ಬಸ್ ಆಗಿರೋದ್ರಿಂದ ಬರೋ ತನಕ ಎಷ್ಟೊತ್ತಾಯ್ತು. ಓಕೆ, ಇನ್ನೇನು ರೀಚ್ ಆದ್ವಿ ಹತ್ರ ಕೊಳ್ಳೇಗಾಲ. ನಾವು ಬಿಟ್ಟಿದ್ದೆಲ್ಲ 5 ಗಂಟೆ, ಇವಾಗ 6:50 ಆಗಿದೆ. ಅಷ್ಟೊತ್ತಿಂದ ಪಾಪ ನಮ್ಮನ್ನೇ ಕಾಯ್ಕೊಂಡಿದ್ರು ಅನ್ಸುತ್ತೆ. ತುಂಬಾ ವೆಯ್ಟ್ ಮಾಡಿಸ್ಬಿಟ್ವಿ ಅನ್ಸುತ್ತೆ. ಅಲ್ಲಿ ಮೈಸೂರಿಂದ ಬರೋರು ಹಂಗ್ ಬಂದು ಮದ್ದೂರಿಗೆ ಬರ್ತಾರೆ, ನಾವು ಕೊಳ್ಳೇಗಾಲದಿಂದ ಮದ್ದೂರಿಗೆ ಹೋಗ್ತೀವಿ. ಇಬ್ರು ಅಲ್ಲಿ ಮದ್ದೂರಲ್ಲಿ ಸೇರಿ ಅಲ್ಲಿಂದ ಹೋಗೋಣ ಅನ್ನೋ ಒಂದು ಪ್ಲಾನ್ ಇದೆ. ನೋಡೋಣ ಅಲ್ಲಿ ಹೆಂಗಾಗುತ್ತಂತ. ಏನು ರಾಜ್ಯ ಸರ್ಕಾರಗಳು 1177 ಎಕರೆ ಜಮೀನ ಏನು ಬಲವಂತವಾಗಿ ಕಿತ್ಕೊಳ್ಳೋಕೆ ಕೊಟ್ಟಿದ್ದಾರೆ, ಅದರ ವಿರುದ್ಧ ಇವತ್ತು ದೇವನಹಳ್ಳಿ ಚಲೋ ಮಾಡ್ತಾ ಇದೀವಿ. ನಾವೀಗ ಸತತವಾಗಿ 3-4 ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಸಹ ಈ ಸರ್ಕಾರ ಕಿಂಚಿತ್ತು ಮಾನ ಮರ್ಯಾದೆಯಲ್ಲೇ ಪಂಚೇಂದ್ರಿಯಗಳಿದ ಸರ್ಕಾರಗಳು 4 ವರ್ಷದ ಸತತವಾಗಿ ರೈತರು ಹೋರಾಟ ಮಾಡ್ತಿರೋ ಆ ಹೋರಾಟಕ್ಕೆ ಬೆಲೆ ಕೊಡದೆ ಏನು ಫೈನಲ್ ನೋಟಿಫಿಕೇಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ನಿಮಗೆ ಫಲವತ್ತಾದ ಭೂಮಿನ 1 ಇಂಚೂ ಕೊಡಲ್ಲ ಸಿದ್ದರಾಮಯ್ಯನವರೇ. ನಿಮ್ಮನ್ನೆಲ್ಲ ನೀವೇನು DK ಶಿವಕುಮಾರ್, MB ಪಾಟೀಲ್ ಏನು ಭೂದಾಹ ಇದ್ದೀರಾ, ಆ ಭೂದಾಹನ ನಾವು ಭೂತವನ್ನು ನಿಮಗೆ ಬಿಡಿಸ್ತಾ ಇದ್ದೀವಿ. ಹಾಗಾಗಿ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಿಂದ ಚಾಮರಾಜನಗರ, ಗುಂಡ್ಲುಪೇಟೆ, ಆಕಾಬಾಗಿಂದ ಮದ್ದೂರಿಗೆ ಬರ್ತಾ ಇದ್ದಾರೆ. ನಾವು ಯಳಂದೂರು, ಕೊಳ್ಳೇಗಾಲ, ಈಗ ಅನೂರಿಂದ ಬರ್ತಾ ಇದ್ದಾರೆ. ಸುಮಾರು 300 ರಿಂದ 400 ಜನ ರೈತರು ಚಾಮರಾಜ ಜಿಲ್ಲೆಯಿಂದ ನಾವು ಇವತ್ತು ದೇವನಹಳ್ಳಿ ಚಲೋ ಹೋಗ್ತಾ ಇದ್ದೀವಿ. ಇದೇ ರೀತಿ ಮುಂದುವರೆದ್ರೆ ಆಯಾ ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟಗಳನ್ನ ನಿಮಗೆ ಮಾಡಬೇಕಾಗತ್ತೆ. ನಿಮ್ಮ ಜನಪ್ರತಿನಿಧಿಗಳು ನಿಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರನ್ನ ಕೆಣಕಿ ಉಳಿದ ಸರ್ಕಾರಗಳು ಯಾವುದೂ ಇಲ್ಲ. ಹಾಗಾಗಿ ಆ ವಿಷಯದಲ್ಲಿ ನೀವು ರೈತರ ಭೂಮಿನ ಕಿತ್ಗಳನ್ನು ಬಿಡಬೇಕು. ರೈತ ಒಂದು ಕಡೆ ಭೂಮಿಯಲ್ಲಿ ಆ ದೇಶಕ್ಕೆ ಅನ್ನ ಹಾಕ್ತಾನೆ, ಒಂದು ಕಡೆ ಉದ್ಯೋಗ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ನಿಮ್ಮ ಭೂದಾಹಗಳು ಎಲ್ಲ ಸರ್ಕಾರಗಳು ರೈತ ವಿರೋಧಿತನ ತೋರಿಸ್ತಾ ಇದ್ದೀರಾ. ಇನ್ನು 2 ವರ್ಷಕ್ಕೆ ನಮ್ಮ ಹತ್ರಕ್ಕೆ ಬಂದೇ ಬರಬೇಕು. ನೀವು ಎಚ್ಚರಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವರೇ. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಕರ್ನಾಟಕದ ಎಲ್ಲ ರೈತರು ಬೆಂಗಳೂರು ದೇವನಹಳ್ಳಿಗೆ ಬರ್ತಾ ಇದ್ದಾರೆ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ. ಓಕೆ, ಬನ್ರಿ ಹೋಣ. ಮಳವಳ್ಳಿಗೆ ಬಂದು ಸೇರಿದ್ವಿ. ಅನೂರಿಂದ ರೈತರು ಬರ್ತಾ ಇದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದೀವಿ ಇಲ್ಲಿ ಮಳವಳ್ಳಿಲಿ. ಬಂದ್ರು ಇವಾಗ ಅನೂರವರು ಒಂದು ಮಿನಿ ಬಸ್ಸು ಮತ್ತೆ ಮುಂದೆ ಒಂದು ಟಾಟಾ ಸುಮಾ 2 ಗಾಡಿಲಿ ಬಂದಿದ್ದಾರೆ. ಓಕೆ, ಬನ್ನಿ ಹೋಣ. ಇಲ್ಲಿ ನೋಡ್ರಿ, ಮದ್ದೂರಿಗೆ ಬಂದ್ವಿ. ಇಲ್ಲಿ ತಿಂಡಿ ಮಾಡ್ಕೊಂಡು ಹೋಗೋಣ. ಇಲ್ಲೂ ಸುಮಾರು ಜನ ನಮ್ಮ ರೈತರು ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾರ್ಗಳು ನಿಂತಿರೋದೆಲ್ಲ ನಮ್ಮ ರೈತರುಗಳದೆ. ಸ್ವಲ್ಪ ಜನ ಅಲ್ಲಿ ಮಾಡ್ತಾವ್ರೆ, ನಾವು ಇಲ್ಲಿ ಮಾಡೋಣ. ಫಾಸ್ಟ್ ಫುಡ್ ಇಲ್ಲಿ ಟೇಸ್ಟ್ ಇರುತ್ತೆ ಹೋಟೆಲ್ಗಿಂತ. ದೊಡ್ಡ ಹೋಟ್ಲ್ಗಳು 5 ಸ್ಟಾರ್ ಹೋಟೆಲ್ಗಳಲ್ಲಿ ತಿನ್ನೋಕ್ಕಿಂತ ಈ ಥರ ರಸ್ತೆ ಬದಿ ಹೋಟೆಲ್ಗಳಲ್ಲಿ ತಿನ್ನೋಡ್ರಿ, ಸಖತ್ತಾಗಿರುತ್ತೆ ಟೇಸ್ಟ್. ಇಷ್ಟ ಫಸ್ಟ್ ಎಲ್ಲ ಏನಿಲ್ಲ, ನಮ್ಗೆ ಸಿಕ್ಕಿನ ತಿಂತಾ ಇರ್ತೀವಿ. ಉಪವಾಸದ ಅಭ್ಯಾಸನಲ್ಲ ನಮ್ಗೆ. ಹತ್ತಿ ಇವಾಗ ಟೈಮ್ ಎಷ್ಟಾಗಿದೆ? 9:15. ಅಲ್ಲಿ ಇವಾಗ ನಾವು 9:15 ಅಂದ್ರೆ ಒಂದು 10:30 11 ಗಂಟೆ ಒಳಗಡೆ ಹೋಗ್ತೀವಿ ಅಲ್ಲಿಗೆ ದೇವನಹಳ್ಳಿಗೆ. ಅವರೆಲ್ಲಿ ಬಂದು ಸೇರ್ತೀನಿ ಅಂತ ಹೇಳಿದಿರಲ್ಲ. ಹಲೋ, ಎಲ್ಲಿದ್ದೀರಾ? ಹೌದಾ? ಓಕೆ, ಅಲ್ಲಿ ಮೈಸೂರಿನ ರೈತರು ಲೊಕೇಶನ್ ಕಳಿಸಿದಾರೆ ಅಂತ, ಅಲ್ಲಿ ಮುಂದೆ ಇದಾರಂತೆ. ಇವಾಗ ಆ ಲೊಕೇಶನ್ಗೆ ಎಲ್ಲರೂ ಹೋಗಿ ಸೇರಿ ಅಲ್ಲಿಂದ ಒಟ್ಟಿಗೆ ಹೋಗೋಣ. ಇಲ್ಲ ಅವ್ರ ಇವರು ಬಂದು
ಬಂದ್ರಾ? ಅದಲ್ಲಿ ಎಲ್ಲ ಬಂತು. ಎಲ್ಲ ಮೈಸೂರವ್ರಣ ಎಲ್ಲ ಗುಂಡ್ಲುಪೇಟೆ. ಸರಿ ಇಲ್ಲಿ ಗುಂಡ್ಲುಪೇಟೆ, ಮೈಸೂರು, ನಮ್ಮ ಚಾಮರಾಜನಗರ ಎಲ್ಲ ಕಡೆ ರೈತರು ಇಲ್ಲಿ ಬಂದು ಸೇರಿದೀವಿ. ಕಟ್ಟಿಲ್ಲ ಅನ್ಸುತ್ತೆ. ಕಟ್ಟಿದ್ದೀರಾ? ಇಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಅಲ್ಲಿ ಬೆಂಗಳೂರಿಗೆ. ಬೇರೆ ಕಡೆಯಿಂದನೂ ಬರ್ತಾರೆ. ನಮ್ದು 1 2 3 4 5 6 7 8 ಓಕೆ, ಇಲ್ಲಿ ಒಂದು 8-10 ಗಾಡಿ ಹೋಗ್ತಾ ಇದೀವಿ ಇಲ್ಲಿಂದ. ಅಬ್ಬಾ, ಎಲ್ಲ ಒಟ್ಟಿಗೆ ಸೇರೋ ತನಕ ಇಷ್ಟು ತಲೆನೋವಾಯ್ತು. ಅಂದರೆ ಎಲ್ಲ ಒಂದೊಂದು ಊರಿಂದ ಬರ್ತಾರಲ್ವಾ, ಎಲ್ಲರೂ ಒಟ್ಟಿಗೆ ಸೇರೋದು ಸ್ವಲ್ಪ ರಿಸ್ಕು. ರಾಂಗ್ ರೂಟ್ ಬಂದ್ಬಿಟ್ಟಿದ್ದಾರಾ? ರಾಂಗ್ ರೂಟ್ ಸರಿ, ಹತ್ಕೊಳ್ಳಿ, ಎಲ್ಲ ಹತ್ಕೊಳ್ರಿ. ಹಾಂ ಸೊ ಇವಾಗ ಏನಾಗಿದೆ ಅಂದ್ರೆ, ನಮ್ಮ ರೈತರು ಸ್ವಲ್ಪ ಜನ ಮುಂದೆ ಹೋಗಿದ್ದಾರೆ. ಅಲ್ಲಿ ಪೊಲೀಸರು ಅಡ್ಡ ಹಾಕಿದಾರಂತೆ. ಸುಮಾರು 2800 ಪೊಲೀಸ್ಗಳನ್ನ ನೇಮಿಸಿದಾರಂತೆ ನಮ್ಮನ್ನ ತಡೆಯೋದಕ್ಕೆ. ಸೊ ನೋಡೋಣ, ಅಲ್ಲೋಗಿ ನೋಡೋಣ ಏನಾಗಿದೆ ಏನು ಗೊತ್ತಿಲ್ಲ. ಸೊ ಮುಂದೆ ಹೋಗಿರೋರು ಫೋನ್ ಮಾಡಿ ಹೇಳಿದ್ರು ಇವಾಗ ಬಿಡ್ತಾ ಇಲ್ಲ ಅಂದ್ಬಿಟ್ಟು. ಈ ತರ ಆದ್ರೆ ರೈತರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಬನ್ನಿ. ಇಲ್ಲಿಂದ ನಡ್ಕೊ ಹೋಗ್ತಾ ಇದಾರೆ. ಅಲ್ಲಿ ಏನ್ ಮಾಡಿದ್ರೆ ಅಲ್ಲಿಂದ ಬಿಡ್ತಾ ಇದಾರೆ. ಅಲ್ಲೇನಾಗಿದೆ, ಫುಲ್ ಜಾಮ್ ಆಗಿದೆ. ಅಲ್ಲಿ ಎಲ್ಲ ವೆಹಿಕಲ್ ಅಲ್ಲಿ ಬಿಡ್ತಾ ಇರೋದ್ರಿಂದ ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ. ಅದಕ್ಕೆ ಮಾಡ್ತಾರೆ ಅಂದ್ರೆ ಎಲ್ಲ ವೆಹಿಕಲ್ ಗಳು ನಿಲ್ಸ್ಬಿಟ್ಟು ಇಲ್ಲಿಂದ ನಡ್ಕೊ ಹೋಗ್ತಾ ಇದಾರೆ. ಯಾಕಂದ್ರೆ ಎಕ್ಸಿಟ್ ಆಗ್ಲಿಕ್ಕೂ ಚೆನ್ನಾಗಿದೆ. ನೀವು ಅಲ್ಲಿ ಸಿಗಾಕೊಂಡ್ರೆ ವೆಹಿಕಲ್ ಗಳು ತರ್ಲಿಕ್ಕೆ ಬಹಳ ಕಷ್ಟ. ರಪ್ಪಂದಂತೆ ಸರ್ಕಾರ, ಧಿಕ್ಕಾರ ಧಿಕ್ಕಾರ, ನ್ಯಾಯ ಬೇಕು, ನ್ಯಾಯ ಬೇಕು, ವಿರೋಧಿ ಮಂತ್ರಿಗಳಿಗೆ ಧಿಕ್ಕಾರ. ರೈತರ ಮೇಲೆ ದರ್ಪ ದೌರ್ಜನ್ಯಗಳ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವರು ಮನುಷ್ಯರಾನಾಗಿದೆ. ಯಾಕಂದ್ರೆ ಇವರು ಅನ್ನ ಊಟ ಮಾಡ್ತಿದ್ರೆ, ಈ ನೆಲದ ನೀರು ಕುಡಿತಾ ಇದ್ರೆ ರೈತರ ಬಗ್ಗೆ ಜ್ಞಾನ ಇರ್ತಿತ್ತು. ಎಲ್ಲ ಇವರು ಏನು ಇಂಡಸ್ಟ್ರಿಯಲ್ಲಿ ಬೆಳೆಯುತ್ತೆ ಅದನ್ನೇ ತಿಂತಾ ಇದ್ದಾರೆ. ಹಾಗಾಗಿ ಇವ್ರಿಗೆ ಅನ್ನ ತಿನ್ನಲ್ಲ. ಇವರು ಏನು ಈ ರಾಜಕಾರಣಿಗಳು, ಏನು ಈ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು, ಇವ್ರು ನಿಜವಾಗ್ಲೂ ಅನ್ನ ತಿಂತಾ ಇಲ್ಲ. ನಾವು ಒಂದೇ ಮಾತಲ್ಲಿ ಹೇಳ್ತಾ ಇದೀವಿ, ಅನ್ನ ತಿಂದಿದವ್ರಿಗೆ ಇದು ಬರೋದು. ನಿಜವಾಗ್ಲೂ ಈ ನೆಲದ ಜನರ ನೀರು ಕುಡಿತಿದ್ರೆ, ಅನ್ನ ತಿಂತಿದ್ರೆ ಇವ್ರಿಗೆ ಈ ಥರ ಗೊತ್ತಿಲ್ಲ. ಕರೆದು ಚರ್ಚೆ ಮಾಡಿ ಇವತ್ತು ಕೃಷಿ ಒಂದು ದೊಡ್ಡ ಕೆಲಸ ಕೊಡ್ತಾ ಇದೆ, ಒಂದು ದೇಶಕ್ಕೆ ಅನ್ನ ಆಗ್ತಾ ಇದೆ. ಹಾಗಾಗಿ ಈ ಏನು ಭೂದಾಹ ಇದೆ, ಇವರೆಲ್ಲರಿಗೂ ಸ್ವಂತ ಏನು ಎಲೆಕ್ಷನ್ ಗೆಲ್ದು ದುಡ್ಡು ಖರ್ಚು ಮಾಡಿದ್ರೆ ಅದ್ರ 10 ಪಟ್ಟು ಘೋರಕ್ಕೋಸ್ಕರ ಈ ಭೂದಾಹನ ಜಾಸ್ತಿ ಇದೆ. ಅದನ್ನ ಅಡಗಿಸ್ಬೇಕಾದ್ರೆ ರೈತ ಸಂಘ ಇವ್ರನ್ನ ಅಡಗಿಸ್ತೀವಿ. ಯಾವುದೇ ಕಾರಣ 1 ಇಂಚು ಭೂಮಿನ ಕರ್ನಾಟಕದಲ್ಲಿ ಎಲ್ಲೂ ನಾವು ಕೊಡಲ್ಲ, ಎಲ್ಲೂ ಕೊಡಲ್ಲ. ಭೂಮಿ ನಮ್ಮದು. ಹಾಗಾಗಿ ಇವರು ಕಳ್ಳತನ ದುಡ್ಡು ಮಾಡೋಕ್ಕೆ, ಮುಂದಿನ ಎಲೆಕ್ಷನ್ಗೋಸ್ಕರ ದುಡ್ಡು ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಎಲೆಕ್ಷನ್ಲಿ ಮತ್ತು ಇವಾಗ ಇವರಿಗೆ ತಕ್ಪಾಠ ಕಲಿಸ್ತೀವಿ. ರೈತರನ್ನ ಕೆಣಕಿ ಸರ್ಕಾರಗಳು ಉರುಳೋಗಿವೆ. ಹಾಗಾಗಿ ಈ ಸರ್ಕಾರ ನೆಕ್ಸ್ಟ್ ಉರುಳೋಗುತ್ತೆ. ರೈತರು ಜಾಗೃತ ಆಗ್ತೀವಿ. ಮುಂದೆ ನೀವು ಈ ಟೌನ್ಗೆ ಏನೂ ಬರಲ್ಲ, ಆ ಒಂದು ವ್ಯವಸ್ಥೆನೂ ಕೂಡ ನಾವು ಮಾಡಬೇಕಾಗುತ್ತೆ. ಇಡೀ ರಾಜ್ಯಾದ್ಯಂತ ಎಲ್ಲರೂ ಬಂದಿದ್ದಾರೆ. ರಾಜ್ಯದೆಲ್ಲ ಸಿದ್ದರಾಮಯ್ಯ ಸರ್ಕಾರ ರೈತರನ್ನ ಪ್ರಾಣ ಹಿಂಡೋದು, ರೈತರನ್ನ ಸಾಯಿಸೋದು, ರೈತರನ್ನ ಕಿತ್ಕೊಳ್ಳೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಸಿದ್ದರಾಮಯ್ಯನ ಬಂಡವಾಳ ಗೊತ್ತಾಗಿದೆ. ಈಗ ಯಾಕಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡ್ತಾರೆ. ಈಗ ರೈತರನ್ನ ಇವರು ರೈತರ ಜೀವದೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ರಾಜ್ಯದೆಲ್ಲ ಗೊತ್ತಾಗಿದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಮಹಿಳೆಯರು, ರೈತರು, ಮಕ್ಕಳು, ರೈತ ಮಕ್ಕಳು ಎಲ್ಲರೂ ಬೀದಿಗಿಳಿತ. ಆಯಾ ಕ್ಷೇತ್ರದಲ್ಲೇ ಬೀದಿಗಿಳಿತ. ನಾವು ಇಲ್ಲಿಗೆ ಏನು ಬರಬೇಕಾಗಿಲ್ಲ, ದೇವನಹಳ್ಳಿಗೆ ಆಯಾ ಕ್ಷೇತ್ರಗಳೇ ನಾವು ಹೋರಾಟ ಮಾಡಿ ನಾವು ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಬನ್ನಿ, ಮೈಸೂರವರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದ್ದೀವಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದೀವಿ. ನಾಯಕರುಗಳು ಗುಂಪು ಗುಂಪಾಗಿ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಇನ್ನು ಬರುವಂತವರು ಸಹ ಅಲ್ಲೆಲ್ಲ ಪೊಲೀಸರು ಹೋರಾಟಗಾರರೇ ಓಕೆ, ಅಂತೂ ಬಂದು ಸೇರಿದ್ದೀವಿ. ಸ್ಟಾರ್ಟ್ ಆಗಿದೆ ಇಲ್ಲಿ ನಮ್ಮ ಚಳುವಳಿ. ಓಕೆ, ಇವಾಗ ಭಾಷಣಗಳೆಲ್ಲ ಮಾಡ್ಲಿ, ಕೊನೆಗೆ ನೋಡೋಣ ಏನಾಗುತ್ತೆ. ವಿಡಿಯೋ ನೋಡಕ್ ಗೊತ್ತಾಗಿತ್ತು, ಇಲ್ಲ ಗೊತ್ತಾಗ್ತಾ ಇರ್ಲಿಲ್ಲ. ಊಟ ಮಾಡಿದ್ರಿ? ರೋಡನ್ನ ಅಡ್ಡಗಟ್ಟಿ ರೋಡ್ ಮಧ್ಯೆ ಕೂತಿದ್ದಾರೆ. ಇನ್ನು ಕೆಲವರು ಒಳಗಡೆ ಅಲ್ಲಿ ಭಾಷಣ ಮಾಡೋದಕ್ಕೆ ಅಷ್ಟೊಂದು ಜಾಗ ಸಾಲಲ್ಲ. ಎಲ್ಲ ರೈತರಿಗೂ ಒಳಗಡೆ ಹೋಗೋದಕ್ಕೆ ಜಾಗ ಸಾಲಲ್ಲ. ಅಲ್ಲಿ ಈ ರೋಡಲ್ಲಿ ಕೂತಿರೋ ರೈತರುಗಳನ್ನೆಲ್ಲ ಅರೆಸ್ಟ್ ಮಾಡ್ತಾರಂತೆ.
ಯಾವಾಗ್ಲೂ ಹೋರಾಟ ಮಾಡಿದ್ರೆ ಪೊಲೀಸ್ನವ್ರು ಬಂದ್ ತಡೀತಾರೆ. ಸರ್ಕಾರಕ್ಕೆ ಅದೊಂದೇ ಸರಿ ಇರೋದು. ಯಾವಾಗಾದ್ರೂ ಹೋರಾಟ ಮಾಡ್ಬೇಕು ಅಂತ ಬಂದ್ರೆ ಪೊಲೀಸರನ್ನ ಕರ್ಸ್ಬಿಟ್ಟು ನಮ್ಮನ್ನ ತಿಳಿಸ್ತಾರೆ. ಚಾರ್ಜ್ ಎಲ್ಲ ಮಾಡಿದಾರಾ? ಸರಿ, ಜೈಲ್ಗೂ ಹಾಕಿದ್ದಾರೆ ಸರ್ ಕರ್ಕೊಂಡು. ನೋಡಿ, ನಮ್ಮ ರೈತರಿಗೆ ಹೊಡೆಯೋದಕ್ಕೆ ಪೊಲೀಸ್ನವರು ಸಕಲ ತಯಾರಿ ಮಾಡ್ಕೊಂಡು ಸಿದ್ಧವಾಗಿದ್ದಾರೆ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಬರೀ ಪೊಲೀಸ್ನವರ ವೆಹಿಕಲ್ಸ್ಗಳಿದ್ದಾವೆ. ನಾವಿಲ್ಲಿ ಪೊಲೀಸ್ನವ್ರನ್ನ ಹೇಳಿದ್ರೆ ಏನೂ ಇದಿಲ್ಲ ಬಿಡಿ. ಅವ್ರೇನು ಅವ್ರ ಮೇಲ್ಗಡೆ ಅವ್ರು ಹೇಳ್ತಾರೆ, ಇವರು ಬಂದು ಇಲ್ಲಿ ಕಾಯ್ತಾರೆ, ಅವ್ರು ಹೇಳಿದಾಗ ಇವರು ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ನಾವು ಮೇನ್ ಹೇಳ್ಬೇಕಾಗಿರೋದು ಸರ್ಕಾರಕ್ಕೆ. ಇಷ್ಟೆಲ್ಲ ಪೊಲೀಸ್ಗಳನ್ನೆಲ್ಲ ಕರೆಸಿ ಅವ್ರು ಚಾರ್ಜ್ ಮಾಡಿಸಿ ಅವ್ರ ಭೂಮಿಗಳನ್ನು ಕಿತ್ಕೊಂಡು ಅವ್ರ ಕಣ್ಣೀರು ಹಾಕ್ಸಿ ರೈತರಿಗೆ ಕಣ್ಣೀರು ಹಾಕ್ಸ್ತಾರೆ. ನಿಜವಾಗ್ಲೂ ಉದ್ಧಾರ ಆಗ್ತಾರೆ ಅವರೆಲ್ಲ. ನೋಡಿ, ಎಷ್ಟೆಲ್ಲ ರೈತರು ರೋಡಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಅದು ಒಂದಿನ ಅಲ್ಲ, 2 ದಿನ ಅಲ್ಲ, ಸತತವಾಗಿ 4 ವರ್ಷದಿಂದ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ ಇಲ್ಲಿನ ರೈತರು. ಆದರೂ ಇದುವರೆಗೂ ಇಲ್ಲಿನ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ಏನ್ ಸರ್, ರೈತರನ್ನ ಹೊಡೆಯೋದಕ್ಕೆ ಈ ತರ ರೆಡಿ ಮಾಡ್ಕೊಂಡಿದ್ದಾರೆ? ಸೆಕ್ಯೂರಿಟಿ ಪರ್ಪಸ್. ಪೊಲೀಸ್ ಅಂತ ನಾವು ನಿಮ್ಮನ್ನ ಹೇಳಿ ಏನು ಮಾಡಕ್ಕಾಗಲ್ಲ. ನಿಮ್ಗೆ ಒಂದು ಅದೇ ಗೊತ್ತಾಯ್ತು. ಇವಾಗ ನಿಮ್ಗೆ ಎಲ್ಲಿಂದನೋ ಒಂದು ಇದು ಬಂದಿರುತ್ತೆ. ಮೇಲಕ್ಕೆ ಬಂದಿರ್ತಾರಲ್ಲ 3 4 ಅವ್ರು ಮಾತ್ರ ದೊಡ್ಡ ರೈತರು ಅಷ್ಟೇ. ಅವರು ರೈತರ ಮಕ್ಕಳು, ಎಲ್ಲ ರೈತರ ಮಕ್ಕಳೇ. ಈಗ ನಮ್ಗೆ ಒಂದು ಆದೇಶ ಬರುತ್ತೆ, ನಾವು ಫಾಲೋ ಮಾಡ್ತಿದ್ದೀವಿ ಅಷ್ಟೇ. ಮುಂದೆ ಚಿನ್ನ ತಿನ್ನಕಲ್ಲ, ಮಣ್ಣೆ ಅನ್ನನೇ ತಿನ್ಬೇಕು. ಅನ್ನ ತಿನ್ಬೇಕು, ಮಣ್ಣಿರ್ಬೇಕು. ಹೌದು ಅಲ್ವಾ? ನೀವು ಬೆಳೆದ್ರೆ ನಾವು ಊಟ ಮಾಡಕ್ಕಾಗೋದು. ಬೇಳೆ ಕೇಳಿದ್ಯಾ? ತೊಗರಿ ಬೇಳೆ, ಕಡಲೆ ಬೇಳೆ, ಹೆಸರುಕಾಳು ಅವನ್ನೆಲ್ಲ ಕೇಳಿ ನೋಡಿ. ಬೇಳೆ ಮುಂದೆ ತಿನ್ನಕ ನಮ್ಮ ಮಕ್ಕಳಂತೂ ತಿನ್ನಕ್ಕಾಗಲ್ಲ. ಕೇಳಿ ಅರ್ಥ ಮಾಡ್ಕೊಂಡಿದೀವಿ. ಪಾಕಿಸ್ತಾನದಾಗ ಈಗ ಎಷ್ಟು 150 ರೂಪಾಯಿ 200 ರೂಪಾಯಿ ಹಾಲು ಲೀಟ್ರ್ ಐತಿ. ಇನ್ನು ಬೇಳೆಗಳು ಕೇಳಕ್ ಹೋಗ್ಬೇಡ. ಹಂಗಾಗ್ತಿತ್ತು ನಮ್ಮ ಪರಿಸ್ಥಿತಿ. ಇನ್ನು 10 ವರ್ಷ ಕಾಲ ರಾಜಕಾರಣಿಗಳಿಗೆ ಅರ್ಥ ಆಗ್ಬೇಕು. ಅವ್ರ ಬೇಳೆ ಬೇಯಿಸ್ಕೊಂತಾರೆ. ಸರಿ, ರೈತರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಹೇಳಿದ್ರಿ. ಥ್ಯಾಂಕ್ ಯು ಸರ್. ನಾನು ರೈತರ ಮಗಲ್ಲಪ್ಪ. ಓಕೆ, ಊಟ ಮಾಡೋದು ಸರ್? ಓಕೆ, ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಏನಂದ್ರೆ ಇಲ್ಲಿ ಒಂದು ನಮ್ಮನ್ನ ತಡೆಯೋದಕ್ಕೆ 2ರಿಂದ 3 ಸಾವಿರ ಪೊಲೀಸ್ನವ್ರು ಬಂದಿರ್ಬೋದು. ಅವರೇನೋ ಇಲ್ಲಿನ ರೈತರಿಗೆ ಉದ್ದೇಶ ಪೂರ್ವಕವಾಗಿ ಅವ್ರಿಗೆ ಹೊಡಿಲೇಬೇಕು ಅಂದ್ಬಿಟ್ಟು ಏನು ಬರಲ್ಲ. ಅವರು ಏನು ಮೇಲಿಂದ ಆದೇಶ ಬಂದಿರುತ್ತೆ ಅದನ್ನ ಫಾಲೋ ಅಪ್ ಮಾಡ್ತಿರ್ತಾರೆ ಅಷ್ಟೇ. ಇವ್ರಿಗೆ ಹೇಳಿ ಏನು ಪ್ರಯೋಜನ? ಇವ್ರಿಗೆ ಹೇಳಿ ಇವ್ರಿಗೆ ಬದ್ರೆ ಏನು ಪ್ರಯೋಜನ ಇಲ್ಲ. ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಾರಲ್ಲ ಸರ್ಕಾರ, ಅವ್ರಿಗೆ ಹೇಳ್ಬೇಕು ನಾವು. ಅವ್ರು ಅರ್ಥ ಮಾಡ್ಕೋಬೇಕು. ಟೈಮ್ ಸುಮಾರು 3 ಗಂಟೆ ಆಗಿದೆ. ಇಲ್ಲೇನು ಪ್ರತಿಭಟನೆ ನಡೀತಾನೆ ಇದೆ. ಅಲ್ಲಿ ಭಾಷಣ ಮಾಡೋರು ಮಾಡ್ತಾನೆ ಇದ್ದಾರೆ. ಅದೇ ಇವರು ಏನಂದ್ರೆ ಇಲ್ಲಿ ಏನಾಗಿದೆ ಅಂದರೆ, ರೈತರು ಅವ್ರ ಭೂಮಿಗಳನ್ನು ಅವ್ರು ಮಾಡ್ತಾನೆ ಇದ್ದಾರೆ, ಅಲ್ಲಿ ಬೆಳೆಗಳನ್ನು ಬೆಳೀತಾನೆ ಇದ್ದಾರೆ. ಆದರೆ ಸರ್ಕಾರ ಆ ಭೂಮಿಗಳನ್ನು ಬೇಕು ಅಂದ್ಬಿಟ್ಟು ಅಂದರೆ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದೆ ಅಷ್ಟೇ. ಇಲ್ಲಿನ ರೈತರು ಆ ಭೂಮಿನ ಬಿಡೋದಾಗಲಿ ಅಲ್ಲಿ ಬೆಳೆಗಳನ್ನು ಬೆಳೆಯೋದನ್ನು ಬಿಡೋದಾಗಲಿ ಯಾರೂ ಮಾಡಿಲ್ಲ. ಅಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅವ್ರ ಭೂಮಿಗಳಲ್ಲಿ ಅವರೇ ಇದ್ದಾರೆ. ಆದರೆ ಇನ್ನು ಮುಂದಕ್ಕೆ ಆ ಭೂಮಿ ಇವಾಗಲೂ ಅವ್ರದ್ದೇ, ಇನ್ನು ಮುಂದಕ್ಕೂ ಅವ್ರದ್ದೇ. ಆ ಭೂಮಿ ಸರ್ಕಾರಕ್ಕೆ ಸಿಗದೇ ಇರೋ ಥರ ಇಲ್ಲಿ ನಾವು ಹೋರಾಟ ಮಾಡಬೇಕು. ಅವ್ರ ಭೂಮಿನ ಅವರು ತಗೊಳ್ಳೋದಕ್ಕೆ ಹೋರಾಟ ಮಾಡೋ ಪರಿಸ್ಥಿತಿ ಇಲ್ಲಿನ ರೈತರಿಗೆ ಬಂದಿದೆ. ರೈತರು ಹೊಟ್ಟೆ ಮೇಲೆ ಹೊಡೆದು ಅಲ್ಲಿ ಕೈಗಾರೀಕರಣ ಮಾಡಿ ಏನು ಉದ್ಧಾರ ಮಾಡೋದಿದೆ? ಫಸ್ಟು ರೈತರ ಬಗ್ಗೆ ಗಮನ ಕೊಡಿ. ಯಾರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಮೊದಲು ರೈತರ ಬಗ್ಗೆ ಗಮನ ಕೊಡ್ರಿ. ರೈತನಿಗೆ ಸಪೋರ್ಟ್ ಮಾಡೋ ರೀತಿ ಕೆಲಸಗಳನ್ನು ಮಾಡಿ. ರೈತರಿದ್ರೇ ಎಲ್ಲ. ಕೈಗಾರಿಕರಣ ಮಾಡಿಬಿಟ್ಟು ಅಲ್ಲೇನು ಮಣ್ಣು ತಿಂತಾರ? ಸೊ ಹಾಗಾಗಿ ಆ ರೈತರ ಜಮೀನು ಅವ್ರಿಗೆ ಸಿಗಲೇಬೇಕು. ಇಲ್ಲಿನ ರೈತರಿಗೆ ನ್ಯಾಯ ಸಿಗಲಿ ಅಂದ್ಬಿಟ್ಟೆ ನಾವು ಕರ್ನಾಟಕದ ಎಲ್ಲ ಕಡೆಯಿಂದ ನಮ್ಮ ಸಾಮೂಹಿಕ ನಾಯಕತ್ವ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಏನಿದೆ, ಕರ್ನಾಟಕದ ಎಲ್ಲ ಕಡೆಯಿಂದ ಇವತ್ತು ನಾವು ಬಂದಿದ್ದೀವಿ ಇಲ್ಲಿಗೆ. ಅದೇ ಇಷ್ಟೋ ತನಕ ನೋಡಿ ಒಬ್ಬರ ಮೇಲೊಬ್ಬರು ಭಾಷಣಗಳನ್ನು ಮಾಡ್ತಾನೆ ಇದ್ದಾರೆ. ಅದನ್ನು ನಿಮ್ಗೆ ಅಲ್ಲಿನ ಭಾಷಣಗಳಲ್ಲಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾನೇ ನಿಮಗೆ ಹೇಳೋಣ ಅಂದ್ಬಿಟ್ಟು ಇದನ್ನ ಹೇಳ್ತಾ ಇದ್ದೀನಿ. ಅಷ್ಟೇ ಆಗಿರೋದಿಲ್ಲಿ ರೈತರ ಭೂಮಿಗಳನ್ನು ರೈತರು ಸುಮಾರು 2771 ಎಕರೆ ರೈತರ ಜಮೀನುಗಳನ್ನು ಸರ್ಕಾರ ವಶಪಡಿಸ್ಕೊಂಡಿದೆ. ನಾವು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀವಿ ಅಂದ್ಬಿಟ್ಟದು. ಬಟ್ ಇಲ್ಲಿನ ರೈತರು ಅದನ್ನು ಬಿಟ್ಕೊಟ್ಟಿಲ್ಲ. ಇನ್ನು ಮುಂದೇನು ಬಿಡಲ್ಲ ಬಿಡಿ. ಹಾಂ, ಆರಾಮ್. ಹಾಂ, ಹೌದು. ರೀಸೆಂಟಾಗಿ ಎಲ್ಲ ವಿಡಿಯೋ ಎಲ್ಲ ನೋಡಿದೆ, ನೀವು ಬರ್ತೀರಿ ಅಂತ. ಅದಕ್ಕೆ ಆಫೀಸಿಂದ ನಾನು ಹಂಗೆ ಹೋಗ್ಬೇಕಾಯ್ತು, ನೀವು ಬರ್ತೀರಾ ಅಂತ ಹಿಂಗೆ ಬಂದೆ. ಥ್ಯಾಂಕ್ ಯು. ಊಟ ಮಾಡಿದ್ರಾ? ಬನ್ನಿ ಬ್ರೋ, ಪರವಾಗಿಲ್ಲ. ಬನ್ನಿ ಬ್ರೋ. ನಮ್ಮದು ಇಲ್ಲೇ ದೇವನಹಳ್ಳಿ ಚನ್ನರಾಯಪಟ್ಟಣ. ಇಲ್ಲೇ ಅವರೇ ನಿಮ್ಮ ವಿಡಿಯೋನೆಲ್ಲ ನೋಡ್ತಾ ಇದ್ದೀನಿ. ದೇವನಹಳ್ಳಿ ಚನ್ನರಾಯಪಟ್ಟಣಕ್ಕೆ ಬರಬೇಕು ಅಂದ್ಬಿಟ್ಟು ಎಲ್ರಿಗೂ ಹೇಳಿದ್ದೆ. ಅಂದರೆ ಪ್ಲೇಸ್ ಯಾವುದು ಅಂತ ಕೇಳ್ತಿರಲ್ಲ, ದೇವನಹಳ್ಳಿ ಚನ್ನರಾಯಪಟ್ಟಣ ಅಂದ್ಬಿಟ್ಟು ಹೇಳಿದ್ವಿ. ಬಟ್ ಇದು ದೇವನಹಳ್ಳಿ ಅಂತೆ, ಚನ್ನರಾಯಪಟ್ಟಣ ಅಲ್ಲ. ಇಲ್ಲಿಂದ ಚನ್ನರಾಯಪಟ್ಟಣ
ಸುಮಾರು 8 ರಿಂದ 10 ಕಿಲೋಮೀಟರ್ ಇದೆಯಂತೆ. ನೋಡ್ರಿ, ನಾವು ಅವ್ರಿಗೆ ಕೊಡಿಸ್ಬೇಕು, ನಮ್ಮ ಸಬ್ಸ್ಕ್ರೈಬರ್ಸ್ ನಮಗೆ ಕೊಡಿಸ್ತಾರೆ ಎಲ್ಲಾನು. ಹಾಕ್ತೀನಿ ನೋಡಿ ಯೂಟ್ಯೂಬ್ ಚಾನಲ್ ಅಲ್ಲಿ. ನೋಡ್ತೀರಿ ನೀವು ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ತೀರಿ. ನಿಮ್ಮ ಮುಂದೆ ನೋಡಿ ತುಂಬಾ ಖುಷಿ ಆಯ್ತು. ಅದರಿಂದ ಮೀಟ್ ಆಗೋಣ ಅಂತಂದ್ರೆ ನಾವು ಬಂದಿದ್ದೆ. ಭೂಮಿ ಭೂಸ್ವಾಧೀನಗಳು ಮಾಡ್ಕೊಂಡಿದ್ದಾರೆ. ಹೌದಾ? ನಾನು ಒಂದ್ಸರಿ ನಿಮ್ದು ಫೋನ್ ಮಾಡಿದ್ದೆ ಅನ್ಸುತ್ತೆ. 2 ವರ್ಷ ಇಲ್ಲೇ ಜಾಬ್ ಮಾಡ್ಕೊಂಡಿದ್ದೆ, ಬಿಟ್ಬಿಟ್ಟಾರೆ. ನಾನು ಬಿಡ್ಬೇಕಾದ್ರೆ ನನ್ನ ಸಂಬಳ ಎಷ್ಟು ತಿಂಗಳಿಗೆ? ವರ್ಷಕ್ಕೆ 36 ಲಕ್ಷ ನನ್ನ ಸಂಬಳ. ಇನ್ನು ಅಲ್ಲೇ ಇದ್ದಿದ್ರೆ 50 ಲಕ್ಷ ಆಗಿರೋದು. ಬಿಟ್ಟು ಬಂದು ಕೃಷಿಗೆ ಬಂದ. ಇನ್ನೊಂದು ಗೊತ್ತಿಲ್ಲ ಶಿವ ನಿನಗೆ. ಅರ್ಕಲ್ ಬಟ್ಟೆ ಹಾಕೊಂಡು ಸಂಘಟನೆ ಮಾಡೋಂಗೆ ಇಸ್ತ್ರಿ ಹೊಡೆದಕ್ಕೆ ಹೊಡ್ಕೊಂಡು ಸಂಘಟನೆ ಮಾಡೋದು ಬಂದು ಮಾತಾಡೋದು. ಬದ್ಧತೆ ಇಲ್ಲ, ನಡವಳಿಕೆ ಇಲ್ಲ, ಶುದ್ಧತೆ ಇಲ್ಲ, ಬಂದು ಮಾತಾಡ್ತಾರೆ. ಸುಮ್ಮನೆ ಮಾತು ಬರುತ್ತೆ ಅಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ. ಎಲ್ಲಿ ಯಾವ ತರ ಮಾತಾಡಬೇಕು, ಏನ್ ಮಾತಾಡಬೇಕು, ಯಾರ ಮುಂದೆ ಏನ್ ಮಾತಾಡ್ತಿದೀವಿ ಅನ್ನೋದನ್ನ ತಿಳ್ಕೊಂಡು ಮಾತಾಡ್ಬೇಕಾಗತ್ತೆ. ಈಗ ಮೇಡಮ್, ನೀವು ನಮ್ಗೆ ಕ್ಷಮೆಗಳ ಅವಶ್ಯಕತೆ ಇಲ್ಲ. ಸಹೋದರಿ ನೀವು ಕ್ಷಮೆ ಬೇಕಾ? ಕ್ಷಮೆ ಕಳಿಸ್ಕೊಂಡು ದೊಡ್ಡದಾಗ ಯಾವ ದೊಡ್ಡವರು ಕಂಡ ಇರ್ತಾರೆ, ಸಣ್ಣವರು ಕೊಟ್ಟ ಇರ್ತಾರೆ. ಹೋರಾಟಕ್ಕೆ ಏನು ನಮ್ಗೇನು ದೊಡ್ಡ ವಿಷಯ ಅಲ್ಲ. ಸಿದ್ದರಾಮಯ್ಯ ಇರ್ಬೋದು, ಅವರಪ್ಪ ಇರ್ಬೋದು, ಮೋದಿ ಇರ್ಬೋದು, ನಮ್ಮ ಕೆಲಸದ ಆಳು ನಾವು ಸರ್ಕಾರನೇ ಬದಲಾಯಿಸಿ ಸಿದ್ದರಾಮಯ್ಯ ಬದಲಾಗಲ್ವಾ? ಆಗ ನಮ್ಮಲ್ಲಿ ಆ ಛಲ ಇರ್ಬೇಕು. ಎಲೆಕ್ಷನ್ ನಲ್ಲಿ ಅವ್ರ ಯಾರ ಪರನು ನಿಲ್ಬಾರ್ದು. ಲೀಡ್ರು ಯಾರು? ನಾನೆಲ್ಲ ಲೀಡ್ರು, ವಿಷಯ ಲೀಡ್ರು. ಹಾಗಾಗಿ ಏನ್ ಇವತ್ತು ನಡೀತಾ ಇದೆ, 24 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಮಾಡದೆ ಹೋದ್ರೆ ಪುನಃ ನಾಳೆನೆ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಕೈಗೆ ನಮ್ಗೆ ಏನ್ ಬರ್ಬೇಕು, ಹೂನಾರ ಹಾಕ್ತಿದ್ ಕೈಗಳಿಗೆ ಏನ್ ಬರ್ಬೇಕು ಹೇಳಿ? ಬಾರ್ಕೋಲು ಮತ್ತೆ ಪೊರ್ಕೆಗಳನ್ನ ತಗೋಬೇಕು ನಾವು. ಒಂದ್ ಕಡೆ ಮೊಟ್ಟೆಗಳಲ್ಲಿ ಹೊಡಿಬೇಕು, ಟೊಮೊಟೊಗಳಲ್ಲಿ ಹೊಡಿಬೇಕು, ಕಪ್ಪು ಬಾವುಟಗಳನ್ನ ಪ್ರದರ್ಶನ ಮಾಡಬೇಕು. ರಾಜ್ಯದ ರೈತರು, ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಏನಂತ ತಿಳ್ಕೊಂಡಿರಲ್ಲ ಅಧಿಕಾರಿಗಳು. ಇವರು ಅವ್ರಿಗೆ ನಮ್ಮ ಮೇಲೆ ಭಯ ಇಲ್ಲ. ಇಷ್ಟಿಷ್ಟ ಬಂದ ಕಾನೂನು ಮಾಡಿದ್ರು ಅಧಿಕಾರ ಕೊಟ್ಟವ್ರು ಯಾರು? ಸಂವಿಧಾನ ಓದು, ಸಂವಿಧಾನ ಉಳಿಸಿ ಹೇಳ್ತಾರಲ್ಲ. ಈಗೆಲ್ಲ ಕೂತಿರೋ ರೈತರು ನಮ್ಮ ಭೂಮಿ ನಮ್ಗೆ ಬೇಕು ಅಂದ್ರೆ ಇದು ಸಂವಿಧಾನ ಅಲ್ವಾ ಇದು? ಹೀಗಾಗಿ ಸಿದ್ದರಾಮಯ್ಯ, ಮಾನ್ಯ ಸಿದ್ದರಾಮಯ್ಯ, ನೀವೇನು ಸರ್ಕಾರ ಕೊಟ್ಟಿರೋದು ನಿಮ್ಗೆ ನಮ್ಮ ದುಡ್ಡಲ್ಲಿ ಅಧಿಕಾರ ಮಾಡುವಂತ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತಲ್ಲ. ದಬ್ಬಾಳಿಕೆ ಮಾಡೋ ಕ್ಷಣ ನಿಮ್ನ ಮೂರನೇ ಮಾಡಿಂದ ಕೆಳಕ್ಕೆ ಹೆಂಗ್ ಬೀಸಾಕ್ಬೇಕು ಅಂತ ನಮ್ಗೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಹೇಳ್ಕೊಟ್ಟಿದ್ದಾರೆ. ಇಲ್ಲಿನ ರೈತರಿಗೆ ನ್ಯಾಯ ಸಿಗಲಿ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ನಾವು ಅಲ್ಲಿಂದ ಬಂದು ಎಲ್ಲ ಸಪೋರ್ಟ್ ಮಾಡಿದ್ದಾಯಿತು. ಓಕೆ, ಟೈಮ್ ಸುಮಾರು 4 ಗಂಟೆ ಆಗಿದೆ. ನಾವು ಬಂದು ಇಲ್ಲಿಗೇನು ನಾವು ಸಪೋರ್ಟ್ ಮಾಡಬೇಕಾಗಿತ್ತು ಅದನ್ನು ನಾವು ಮಾಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ತುಂಬ ಜನ ಬಂದಿದ್ರಿ. ನಾವು ವಿಡಿಯೋ ಮಾಡಿ ಹಾಕಿದ್ದಕ್ಕೂ ಸಾರ್ಥಕ ಆಯಿತು. ತುಂಬ ಜನ ಬಂದಿದ್ರಿ. ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಅವರು ರೈತರು ಅಲ್ಲದೆ ಹೋಗಿದ್ರು. ನಮ್ಮ ಫಾಲೋವರ್ಸ್ಗಳು ತುಂಬ ಜನ ಬಂದು ಇಲ್ಲಿ ಭಾಗಿಯಾಗಿದ್ರಿ. ಸೊ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು ಇಲ್ಲಿಗೆ ಬಂದಿದ್ದಕ್ಕೆ, ಇಲ್ಲಿ ರೈತರಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಓಕೆ, ನೋಡಿದ್ರಲ್ಲ ಇಲ್ಲಿನ ಸಮಸ್ಯೆ ಇಷ್ಟಿದೆ. ಇದು ಆದಷ್ಟು ಬೇಗ ಇಲ್ಲಿನ ರೈತರಿಗೆ ನ್ಯಾಯ ಸಿಗಲಿ ಮತ್ತು ಅವರ ಭೂಮಿ ಅವ್ರಿಗೆ ವಾಪಸ್ ಸಿಗಲಿ ಅಂತ ಹೇಳ್ತಾ ನಾವು ಹೇಳ್ತಿರೋ ಸರ್ಕಾರಕ್ಕೆ ದಯವಿಟ್ಟು ಇಲ್ಲಿನ ರೈತರಿಗೆ ಅವರ ಭೂಮಿಗಳನ್ನು ಅವ್ರಿಗೆ ಬಿಟ್ಕೊಟ್ಟು ಅವ್ರನ್ನ ಪರಿಪೂರ್ಣವಾಗಿ ಅವರ ಬೆಳೆಗಳನ್ನ ಬೆಳ್ಕೊಂಡು ಹೆಂಗೋ ಇರ್ತಾರೆ ಅವ್ರ ಪಾಡಿಗೆ ಇರೋದಕ್ಕೆ ಅವ್ರನ್ನ ಬಿಟ್ಬಿಡಿ. ನಾವು ಯಾವತ್ತು ರೈತರ ಪರವಾಗಿ ಇದ್ದೇ ಇರ್ತೀವಿ. ನಮ್ಮ ಸಪೋರ್ಟು ರೈತರಿಗೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ದಕ್ಕಿದ್ದಾಗೆ ಏನಾಯಿತು ಅಂತ ಗೊತ್ತಿಲ್ಲ. ಅಲ್ಲೋಗಿ ನೋಡಿದ್ರೆ ನಮ್ಮ ರೈತರನ್ನ ಮತ್ತು ಸಂಘದ ಕಾರ್ಯಕರ್ತರುಗಳನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು ಪೊಲೀಸ್ನವರು. ಅದು ಯಾವ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿ, ಕೈ ಕಾಲುಗಳನ್ನು ಹಿಡ್ಕೊಂಡು ಏನೋ ದೊಡ್ಡ ಅಪರಾಧ ಮಾಡಿರೋ ಥರ ರೈತರಿಗೋಸ್ಕರ ಹೋರಾಟ ಮಾಡಿದ್ರೆ ನೋಡಿ ಈ ಥರ ಮರ್ಯಾದೆ ಕೊಡ್ತಿದ್ದಾರೆ ಅವರು. ಸೊ ಇದು ನಮ್ಮ ಸರ್ಕಾರ. ಇನ್ಮೇಲಾದರೂ ನಮ್ಮ ರೈತರಿಗೆ ಬುದ್ಧಿ ಬರಲಿ, ಇದಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ನಿಮ್ಗೆ ಹೇಗೆ ಅನಿಸ್ತಿದೆ ಇದನ್ನೆಲ್ಲ ನೋಡಿ ಕೆಳಗಡೆ ಕಮೆಂಟ್ ಮಾಡಿ.
ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ನಮ್ಮ ಮೇಲೆ, ನಮ್ಮ ರೈತರ ಮೇಲೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.